ಫ್ರೆಂಡ್ಸ್, ಇವತ್ತೇನಪ್ಪ ಅಂತಂದರೆ ಇವತ್ತು ಫಸ್ಟ್ ಲಾಗ್ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸ್ತು ಅಂತ. ಸೊ ಈ ಪ್ಲೇಸ್ ಯಾವುದು ಅಂತಂದರೆ, ಸೊ ವಿಶೇಷವಾದ ಜಾಗ ಬಾ ಸ್ನೇಹಿತರೆ ತೋರ್ಸ್ಕೊಂಬ. ಇದು ಶ್ರೀ ಕ್ಷೇತ್ರ ಅಂಗಡಿ. ಏನ್ರಿ ಇದು ಅಂಗಡಿ ಅಂದರೆ ಚಿಲ್ಲರೆ ಅಂಗಡಿ ಅಲ್ಲ ರೀ. ಬನ್ನಿ ಏನಂತ ವಿಷಯ ತೋರಿಸ್ತೀನಿ, ಬನ್ನಿ ಬನ್ನಿ. ನೋಡಿ ಸ್ನೇಹಿತರೆ, ನಿಮ್ಗೆ ಗೊತ್ತಾಗ್ತಿದೆಯಾ ಇದು ಏನು ಅಂತ? ಯಾವ ಸಿಂಬಲ್ ಹೇಳಿ ಇದು ಸ್ನೇಹಿತರೆ? ಬನ್ನಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಬನ್ನಿ. ನೋಡಿ, ನೀವು ಎಲ್ಲ ಕಡೆ ನೋಡಿರ್ಬೇಕು. ಹೊಯ್ಸಳ ಕಾಲದ್ದು ವಾಸ್ತುಶಿಲ್ಪ ನೋಡಿದಿರಲ್ಲ, ಎಲ್ಲ ಕಲ್ಲಿಂದು. ಏನಂದ್ರೆ ಆ ದೇವಸ್ಥಾನ ಮೇಲ್ಗಡೆ ಇದು ಸ್ಥಳ ಏನು, ಇದು ಹೊಯ್ಸಳ ಸ್ಥಳ ಅಂದ್ರೆ ರಾಜ, ಇದು ಹುಲಿ. ಇದು ಸ್ಥಳ ಹುಲಿನ ಎಲ್ಲಿ ಅವನು ಕೊಂದಿರೋದಕ್ಕೋಸ್ಕರ ಇದು ಎಲ್ಲ ಸಹ ಎಲ್ಲ ದೇವಸ್ಥಾನದಲ್ಲೂ ಸಹ ಇದನ್ನೇ ಅವರು ಇದು ಮಾಡ್ಕೊಂಡು ಅವರ ರಾಜ್ಯನ ಅವರು ಸ್ಥಾಪನೆ ಮಾಡಿದ್ದು. ಎಲ್ಲಾ ಕಡೆನೂ ಸಹ ಇದು ನೋಡ್ಬೋದು. ನೀವು ಎಲ್ಲಾ ಕಡೆನೂ ಬೇಲೂರು, ಹಳೇಬೀಡು ಎಲ್ಲಿದೆ ಎಲ್ಲಾ ಕಡೆನೂ ಸಹ ಇದು ಈ ಚಿನ್ನ ದೇವಸ್ಥಾನದಲ್ಲಿ ಇರುತ್ತೆ. ಇದೇ ಹೊಯ್ಸಳ ಸಾಮ್ರಾಜ್ಯದ ನಾವು ಏನು ಬೂನಾದಿ ಅಂತಾರಲ್ಲ, ಅಂಗಡಿ ಇದನ್ನ ಇದೀವಿ ನೋಡಿ. ಇದೇ ಹುಲಿ ಮೇಲೆ, ಈ ಹುಲಿ ಮೇಲೇನೆ ಸಹ ಅವರು ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿದಾಗ ಆ ಕೈಗೆ ಏನಂತಾರ ಅವರು ಗುರುಗಳು ಕೈಲಿದ್ದಂತ ಒಂದು ಖಡ್ಗನ ಒಯ್ ಅಂದ್ರೆ ಎಸೆಯೋದು, ಒಯ್ ತಗೊಂತೇಳಿ ತಗೊಂಡದನ್ನ ಹುಲಿನ ಸಾಯಿಸುವಂತಾರೆ. ಆ ಟೈಮಲ್ಲಿ ನನ್ನ ಕೈಲಿದೆಯಲ್ಲ, ಅದೇ ಚಾಕುವಿಂದ ಹುಲಿನ ಅವನು ಸಂಹಾರ ಮಾಡ್ತಾನೆ. ಅವತ್ತಿಂದ ಅವನ್ನ ಎಲ್ಲಾ ಊರಿನ ಜನಗಳು ಇವನೇ ರಾಜ ಮಾಡಬೇಕು, ಸಪ್ತನ ಬಿಡಿಸ್ಬೋದಂತ ಹೇಳಿ ಅವತ್ತಿನ ಸ್ಥಳ ಅಂತ ಇದನ್ನ ಹೊಯ್ಸಳ ಅಂತ. ಅದೇ ಹೊಯ್ಸಳ ಸಾಮ್ರಾಜ್ಯ. ಅದೇ ಈಗ ದ್ವಾರ ಸಮುದ್ರದ ಹೊಯ್ಸಳರು ಅಂದ್ರೆ ಇಲ್ಲಿಂದಲೇ ಸ್ಥಾಪನೆ ಆಗಿದ್ದು. ಇದೇ ಅಂಗಡಿ ಪ್ಲೇಸ್ ಹೊಯ್ಸಳ. ಹೊಯ್ ಅಂದ್ರೆ ಎಸಿ, ಸ್ಥಳ ಇವ್ರ ಹೆಸರು, ಸ್ಥಳ ಹೊಯ್ಸಳ ಆಯ್ತು. ಇಷ್ಟೇ. ತುಂಬಾ ಇದೆ ಇವ್ರ ಬಗ್ಗೆ. ಹೌದು, ತುಂಬಾ ಚೆನ್ನಾಗಿದೆ. ನಮ್ಮ ಹುಡುಗ ಫುಲ್ ಖುಷಿಯಾಗಿದ್ದಾನಪ್ಪ ಹಾರ್ಕೊಂಡು. ಸ್ನೇಹಿತರೆ, ಆವಾಗಲೇ ನಾವು ಹೇಳ್ದಂಗೆ ಜಾಗಕ್ಕೆ ಬಂದು ಸೇರ್ಕೊಂಡಿದ್ದೀವಿ. ಆ ದೇವಸ್ಥಾನ ತೋರಿಸ್ತೀವಿ. ಇದು ನಮ್ಮ ಅಣ್ಣನ ಮಗಳು. ನೋಡಿ ಸ್ನೇಹಿತರೆ, ದೇವಸ್ಥಾನ ತೋರ್ಸೋಕ್ಕೆ ಬಂದ್ವಿ. ಈ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡೋಕ್ಕೆ ನಮ್ಮ ಮನೆ ಇದ್ದಾರೆ. ತುಂಬ ವಿಶೇಷ. ಅದಕ್ಕೋಸ್ಕರ ನಾನು ಇದನ್ನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ಬೇಕು ತುಂಬ ಆಸೆ ಇತ್ತು ನನಗೆ. ಹಾಗಾಗಿ ರಘುನ ಬಂದು ಸೇರಿದ್ರಾ ದೇವಸ್ಥಾನಕ್ಕೆ? ಹೌದು, ನೋಡಿದ್ವಪ್ಪ. ಹೇಗಿದೆ? ನಮ್ಗೆ ಇದು ಸುಮಾರು 30 ವರ್ಷದಿಂದ ನಾನೀಗ ಹೊಯ್ಸಳ ಸಾಮ್ರಾಜ್ಯನ ಹುಟ್ಟಿದಂತ ಸ್ಥಳ ನೋಡ್ಬೇಕು ಅಂತ ಬಹಳ ದಿನಗಳಿಂದ ನಾನು